ಬಹಿರಂಗ ವೇದಿಕೆಯಲ್ಲಿ ಮುಖ್ಯಮಂತ್ರಿಗಳಿಂದಾದಂತಹ ಅವಮಾನಕ್ಕೆ ಎಎಸ್ಪಿ ಈಗ ರಾಜೀನಾಮೆಯ ಪತ್ರವನ್ನು ಸಲ್ಲಿಕೆ ಮಾಡಿದ್ದಾರೆ. ಇದೇ ವಿಚಾರ ಈಗ ಜೋರು ಚರ್ಚೆ ಆಗ್ತಾ ಇದೆ. ಧಾರವಾಡದ ಎಎಸ್ಪಿ ನಾರಾಯಣ ಭರಮನಿ ಸ್ವಯಂ ನಿವೃತ್ತಿ ಅಂಗೀಕಾರಕ್ಕೆ ಸೂಚನೆ. ಗೃಹ ಇಲಾಖೆಯಿಂದ ರಾಜೀನಾಮೆಯ ಅಂಗೀಕಾರಕ್ಕೆ ಸೂಚನೆ ಸಿಗ್ತಾ ಜುಲೈ 6ರ ಒಳಗೆ ರಾಜೀನಾಮೆಯ ಪತ್ರ ವಾಪಸ್ ಪಡಿಬೇಕು. ಇಲ್ಲದೆ ಹೋದ್ರೆ ರಾಜೀನಾಮೆಯ ಅಂಗೀಕಾರಕ್ಕೆ ಸೂಚನೆಯನ್ನ ಪಾಸ್ ಮಾಡಿದ್ದಾರೆ. ಬೆಳಗಾವಿಯ ಸಿಎಂ ಕಾರ್ಯಕ್ರಮದಲ್ಲಿ ಅವಮಾನ ಆಗಿತ್ತು ಭರಮನಿ ಅವರಿಗೆ. ಇದರಿಂದ ಬೇಸರಗೊಂಡಿದ್ರು. ಹಾಗಾಗಿ ಸ್ವಯಂ ನಿವೃತ್ತಿ ಅಂಗೀಕಾರ ಮಾಡಿ, ಇದರಿಂದ ನನ್ನ ಮನಸ್ಸಿಗೆ ಘಾಸಿಯಾಗಿದೆ, ಪೊಲೀಸರ ಆತ್ಮಸ್ಥೈರ್ಯ ಕುಗ್ಗಿಸುವಂತಹ ಕೆಲಸ ಆಗಿದೆ ಅಂತೇಳಿ ಸ್ವತಃ ಭರಮನಿಯವರೇ ಪತ್ರವನ್ನು ಬರೆದಿದ್ರು. ಆದಾಗ್ಯೂ ಕೂಡ ಸರ್ಕಾರ ಅವರ ನಿಟ್ಟಿನಲ್ಲಿ ನಡೆದುಕೊಳ್ತಾ ಇರುವಂತಹ ರೀತಿ ಈಗ ಬಹಳ ಚರ್ಚೆಗೆ ಗ್ರಾಸವಾಗ್ತಾ ಇದೆ. ಸರ್ಕಾರಿ ಅಧಿಕಾರಿಗಳನ್ನು ಹೀಗ್ಯಾಕೆ ಸರ್ಕಾರ ನಡೆಸಿಕೊಳ್ತಾ ಇದೆ, ಅವರ ನಿಟ್ಟಿನಲ್ಲಿ ಹೀಗ್ಯಾಕೆ ಧೋರಣೆಯನ್ನು ತೋರಿಸ್ತಾ ಇದೆ ಅಂಥೇಳಿ ಜನ ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ. ಗೃಹ ಇಲಾಖೆಯಿಂದ ಈಗ ರಾಜೀನಾಮೆಯ ಅಂಗೀಕಾರಕ್ಕೆ ಸೂಚನೆ ಹೋದಂತಹ ಸಾಧ್ಯತೆ ಇದೆ. ಹಾಗಾಗಿ ಈಗ ಸರ್ಕಾರಿ ಅಧಿಕಾರಿಗಳ ನಿಟ್ಟಿನಲ್ಲಿ ನಡೆದುಕೊಳ್ತಾ ಇರುವಂತಹ ರೀತಿ ಬಹಳ ಚರ್ಚೆಗೆ ಗ್ರಾಸವಾಗ್ತಾ ಇದೆ. ಕಷ್ಟಪಟ್ಟು ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಅಟೆಂಡ್ ಮಾಡಿ ಸರ್ಕಾರಿ ಕೆಲಸಕ್ಕೆ ಬಂದಿರ್ತಾರೆ. ತುಂಬಿದ ಸಭೆಯಲ್ಲಿ ಸಾವಿರಾರು ಜನ ಸೇರಿರುವಂತಹ ಕಾರ್ಯಕ್ರಮದಲ್ಲಿ ಮಾಧ್ಯಮಗಳ ಎದುರು ಮುಖ್ಯಮಂತ್ರಿಗಳು ಎಎಸ್ಪಿಗೆ ಕೈ ಮಾಡಲಿಕ್ಕೆ ಹೋಗಿದ್ರು. ಇದರಿಂದ ಎಎಸ್ಪಿ ಭರಮನಿ ತುಂಬ ನೊಂದಿದ್ರು, ಅವರ ಮನಸ್ಸಿಗೆ ಘಾಸಿಯಾಗಿತ್ತು ಅನ್ನೋದು ಗೊತ್ತಾಗಿದೆ. ಪತ್ರದಲ್ಲಿ ಅದೆಲ್ಲವನ್ನು ಕೂಡ ಉಲ್ಲೇಖಿಸಿದ್ದಾರೆ. ತಮಗಾದಂತಹ ಅವಮಾನದ ಬಗ್ಗೆ ಸುದೀರ್ಘವಾದಂತಹ ಪತ್ರವನ್ನು ಬರೆದಿದ್ದಾರೆ. ಹಾಗಾದ್ರೆ ಆ ಪತ್ರದಲ್ಲಿ ಎಎಸ್ಪಿ ಭರಮನಿ ಏನಂತ ಹೇಳಿದ್ದಾರೆ, ತಮ್ಮ ನೋವನ್ನ ಹೇಗೆ ತೋಡ್ಕೊಂಡಿದ್ದಾರೆ ನೋಡ್ತಾ ಹೋಗೋಣ. ಸ್ವಯಂ ನಿವೃತ್ತಿಗೆ ಎಎಸ್ಪಿ ಕೊಟ್ಟಂತಹ ಕಾರಣಗಳು ಈ ರೀತಿ ಇದೆ. ಸಿಎಂ ಕಾರ್ಯಕ್ರಮದಲ್ಲಿ ಮಹಿಳೆಯರಿಂದ ಕಪ್ಪು ಬಾವುಟ ಪ್ರದರ್ಶನ ಆಗುತ್ತೆ. ಇದಕ್ಕೆ ಸಿಎಂ ಕೆಂಡಾಮಂಡಲರಾಗ್ತಾರೆ. ಸಿಎಂ ಭಾಷಣವನ್ನು ನಿಲ್ಲಿಸಿ ಬಾರಯ್ಯ ಎಸ್ಪಿ ಅಂತ ಹೇಳಿ ಕರೀತಾರೆ. ಬೇರೊಬ್ಬ ಎಸ್ಪಿ ಮಟ್ಟದ ಅಧಿಕಾರಿ ಉಸ್ತುವಾರಿಯಲ್ಲಿದ್ದರು. ಯಾರೂ ಕೂಡ ಇಲ್ಲದಿದ್ದರಿಂದ ನಾನು ವೇದಿಕೆಯ ಮೇಲೆ ಓಡಿ ಹೋದೆ. ಇದು ಭರಮನಿ ಬರೆದಿರುವಂತಹ ಪತ್ರದಲ್ಲಿರುವಂತಹ ಅಂಶ. ಸಿಎಂ ಕೈ ಎತ್ತಿ ನನಗೆ ಕಪಾಳ ಮೋಕ್ಷಕ್ಕೆ ಮುಂದಾದರು. ಅವರ ಪತ್ರದ ಸಾಲುಗಳನ್ನು ನೀವು ಕೂಡ ಗಮನಿಸ್ತಾ ಇದ್ದೀರಿ. ನಾನು ಹಿಂದೆ ಸರಿದು ಕಪಾಳ ಮೋಕ್ಷದಿಂದ ಪಾರಾದೆ. ಅದಾದ ಮೇಲೆ ಅವಮಾನವಾದರೂ ಕೂಡ ನಾನು ಮರು ಮಾತನಾಡಲಿಲ್ಲ, ತಲೆ ಬಗ್ಗಿಸ್ಕೊಂಡೇ ಇದ್ದೆ. ಮನೆಗೆ ಹೋದಾಗ ಮನೆಯಲ್ಲಿ ಮೌನ ಆವರಿಸಿತ್ತು. ಹೆಂಡತಿ ಮಕ್ಕಳು ದುಃಖ ಕಟ್ಟೆ ಹೊಡೆದಿತ್ತು ಅಂಥೇಳಿ ತಮ್ಮ ನೋವನ್ನು ಪತ್ರದಲ್ಲಿ ಅವರು ಉಲ್ಲೇಖಿಸಿದ್ದಾರೆ. ಹಿತೈಷಿಗಳಿಂದ ಬಂದಂತಹ ಕರೆಗೆ ಉತ್ತರಿಸಲಾದೆ, ನಾನು ದುಃಖಿತನಾದೆ ಅನ್ನುವಂತಹ ನೋವನ್ನು ಕೂಡ ತೋಡ್ಕೊಂಡಿದ್ದಾರೆ. ನಮ್ಮ ಕುಟುಂಬ ಮನೋವ್ಯಾಕುಲತೆಗೆ ಒಳಗಾಯಿತು. ನನ್ನ ಇಲಾಖೆಯವರು ನೈತಿಕ ಬೆಂಬಲ ಕೂಡ ವ್ಯಕ್ತಪಡಿಸಲಿಲ್ಲ. ನನ್ನನ್ನು ಸಂತೈಸುವಂತಹ ಕೆಲಸ ಕೂಡ ಯಾರ ಕಡೆಯಿಂದಲೂ ಕೂಡ ಆಗಲಿಲ್ಲ. ಇದು ಎಎಸ್ಪಿ ಭರಮನಿಯವರ ನೋವಿನ ಉಲ್ಲೇಖ ಪತ್ರದಲ್ಲಾಗಿರುವಂಥದ್ದು. ಅದಾದ ಮೇಲೆ ನನ್ನನ್ನು ಸಂತೈಸುವಂತಹ ಕೆಲಸ ಕೂಡ ಆಗಲಿಲ್ಲ. ಸಭೆ ಸಮಾರಂಭ ಕಚೇರಿಯಲ್ಲೂ ಕೂಡ ಇದೇ ವಿಚಾರವೇ ಸುದ್ದಿ ಆಗ್ತಾ ಇತ್ತು. ಇದರಿಂದ ನಾನು ಇನ್ನಷ್ಟು ವಿಚಲಿತನಾಗಿಬಿಟ್ಟೆ. ನನ್ನ ನೋವನ್ನು ಯಾರ ಹತ್ರ ಹೇಳ್ಕೊಬೇಕು ಅಂತ ಗೊತ್ತಾಗಲಿಲ್ಲ. ಮುಖ್ಯಮಂತ್ರಿಗಳ ವರ್ತನೆಯಿಂದ ನನ್ನ ಆತ್ಮಸ್ಥೈರ್ಯವೇ ಕುಗ್ಗಿ ಹೋಗಿದೆ ಅಂತ ಕೂಡ ಭರಮನಿಯವರು ಹೇಳ್ಕೊಂಡಿದ್ದಾರೆ. ಮುಖ್ಯಮಂತ್ರಿಗಳ ವರ್ತನೆಯಿಂದ ನನಗೆ ಬೇಸರವಾಗಿದೆ, ಮನಸ್ಸಿಗೆ ಘಾಸಿಯಾಗಿದೆ. ನಾನು ಮಾಡದ ತಪ್ಪಿಗೆ ನಾನು ಅಪಮಾನಕ್ಕೊಳಗಾಗಿದ್ದೇನೆ. ಸಾರ್ವಜನಿಕ ನಿಂದನೆಯಿಂದ ನಾನು ಬೇಸರಗೊಂಡಿದ್ದೇನೆ. ಅನ್ಯ ಮಾರ್ಗವಿಲ್ಲದೆ VRS ಅರ್ಜಿಯನ್ನು ಸಲ್ಲಿಸುತ್ತಿದ್ದೇನೆ. ಅಂದರೆ ಸ್ವಯಂ ನಿವೃತ್ತಿ ಅರ್ಜಿಯನ್ನು ಸಲ್ಲಿಸಿದ್ದಾರೆ. ಇದನ್ನು ಅಂಗೀಕರಿಸಿ ಸೇವೆಯಿಂದ ಮುಕ್ತಗೊಳಿಸಿ ಅಂಥೇಳಿ ಪತ್ರವನ್ನು ಬರೆದಿದ್ದಾರೆ. ಇಷ್ಟೊಂದು ನೋವು, ಇಷ್ಟೊಂದು ಅಪಮಾನವಾದರೂ ಕೂಡ ಅಟ್ಲೀಸ್ಟ್ ಅವರನ್ನು ಕರೆದು ಏನೋ ಆಗೋಯ್ತಪ್ಪ, ಸಿಎಂ ತಾನೆ, ಏನೋ ಒಂದು ಮಾತುಕತೆ ಆಗಬೇಕಿತ್ತು, ಅಥವಾ ಅವರನ್ನು ಸಮಾಧಾನ ಮಾಡುವಂತಹ ಕೆಲಸ ಹಿರಿಯ ಅಧಿಕಾರಿಗಳ ಕಡೆಯಿಂದ ಆಗಬೇಕಿತ್ತು. ಬಟ್ ಅದು ಆಗಿಲ್ಲ. ಅವರಿಗೇನೆ ಈಗ ಟೈಮ್ ಲೈನ್ ಕೊಟ್ಟಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ನರಸಿಂಹಮೂರ್ತಿ, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ನರಸಿಂಹಮೂರ್ತಿ, ತಮಗಾದಂತಹ ನೋವು, ಅಪಮಾನಕ್ಕೆ ಪತ್ರವನ್ನು ಬರೆದ್ರು, ಸ್ವಯಂ ನಿವೃತ್ತಿಗೆ ಮನವಿಯನ್ನು ಮಾಡಿಕೊಂಡ್ರು. ಪತ್ರ ಬರೆದ ಮೇಲಾದರೂ ಅವರನ್ನು ಕರೆದು ಕನ್ವಿನ್ಸ್ ಮಾಡುವಂತಹ ಕೆಲಸ ಆಗಬೇಕಿತ್ತು. ಬಟ್ ಅದು ಆಗ್ತಾ ಇಲ್ಲ. ಅಂದರೆ ಒಬ್ಬ ಸರ್ಕಾರಿ ಅಧಿಕಾರಿಯನ್ನ ಸರ್ಕಾರ ಹೀಗ ನಡೆಸ್ಕೊಳ್ಳೋದು ಅಂಥೇಳಿ ನರಸಿಂಹಮೂರ್ತಿ. ಪ್ರೇಮ, ಬೆಳಗಾವಿಯಲ್ಲಿ ಕೇಂದ್ರ ಸರ್ಕಾರದ ಬೆಲೆ ಏರಿಕೆ ನೀತಿಯನ್ನು ಖಂಡಿಸಿ ರಾಜ್ಯ ಸರ್ಕಾರದಿಂದ ದೊಡ್ಡ ಮಟ್ಟದ
ಒಂದು ಪ್ರತಿಭಟನಾ ಸಭೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ಆ ಸಭೆಯಲ್ಲಿ ಒಂದಷ್ಟು ಬಿಜೆಪಿಯ ಮಹಿಳಾ ಮೋರ್ಚಾ ಸದಸ್ಯರು ಕಪ್ಪು ಬಾವುಟವನ್ನ ಪ್ರದರ್ಶನ ಮಾಡಿದ್ರು. ಆ ಬಳಿಕ ಘೋಷಣೆಯನ್ನ ಕೂಗುವ ಕೆಲಸವನ್ನ ಮಾಡಿದ್ರು. ಆದ್ರೆ ಆ ಸಂದರ್ಭದಲ್ಲಿ ಅಲ್ಲಿಗೆ ಉಸ್ತುವಾರಿಯನ್ನ ನೇಮಿಸಿದ್ದಂತಹ ವ್ಯಕ್ತಿಯೇ ಬೇರೆ. ಆದ್ರೆ ಇವರಿಗೆ ಈ ನಾರಾಯಣ ಭರಮಣಿ ಅವರಿಗೆ ಉಸ್ತುವಾರಿಯನ್ನ ವಹಿಸಿದ್ದಂತಹ ಜಾಗ ಏನಿತ್ತು, ಆ ಸ್ಪಾಟ್ ನಲ್ಲಿ ಯಾವುದೇ ಅವಘಡಗಳಾಗದಂತೆ, ಯಾವುದೇ ಅಹಿತಕರ ಸನ್ನಿವೇಶಗಳು ಜರುಗದಂತೆ ಇವರು ಕೆಲಸವನ್ನ ನಿರ್ವಹಿಸಿದ್ರು. ಆದ್ರೆ ಯಾರೋ ಮಾಡಿದ ತಪ್ಪಿಗೆ ನಾರಾಯಣ ಭರಮಣಿಯನ್ನ ಸ್ಟೇಜ್ ಮೇಲೆ ಕರೆದಂತಹ ಸಿಎಂ ಏಕಾಏಕಿ ಒಡೆಯೋದಕ್ಕೆ ಮುಂದೆ ಹೋಗಿದ್ರು. ಆ ಸಂದರ್ಭದಲ್ಲಿ ಒಂದು ಹೆಜ್ಜೆ ಹಿಂದೆ ಇಡುವ ಕೆಲಸವನ್ನ ನಾರಾಯಣ ಭರಮಣಿ ಮಾಡಿದ್ರು. ಅದಾದ ಬಳಿಕ ಒಂದಷ್ಟು ನೋವು ಅಪಮಾನ ಸಾಕಷ್ಟಾಗಿದೆ. ಮನೆಗೆ ಹೋದಂತಹ ಸಂದರ್ಭದಲ್ಲಿ ಹೆಂಡತಿ ಮಕ್ಕಳು ನಾನು ಇಡೀ ದಿನ ಕಣ್ಣೀರು ಹಾಕಿದ್ದೀವಿ, ಮತ್ತೆ ಕರೆಗಳಿಗೆ ಉತ್ತರವನ್ನ ನೀಡೋದಕ್ಕೆ ಸಾಧ್ಯವಾಗಿಲ್ಲ, ಮತ್ತೆ ಸ್ಟೇಷನ್ಗೆ ಬಂದಂತಹ ಸಂದರ್ಭದಲ್ಲಿ ಸಾಕಷ್ಟು ಜನ ಕೂಡ ನಿಮ್ಗೆ ನ್ಯಾಯವನ್ನ ಕಲ್ಪಿಸ್ಕೊಳ್ಳೋದಕ್ಕೆ ಸಾಧ್ಯವಾಗ್ಲಿಲ್ಲ ಅಂತ ಹೇಳಿದ್ರೆ ನಮ್ಗೆ ಯಾವ ರೀತಿ ಜನಸಾಮಾನ್ಯರು ನ್ಯಾಯವನ್ನ ಕಲ್ಪಿಸ್ಕೊಳ್ಬೇಕು ಅನ್ನೋ ಮಟ್ಟಿಗೆ ಮಾತನಾಡ್ತಿದ್ದಾರೆ. ಇದು ನನಗೆ ನಿಜ ಅನಿಸ್ತು. 1994ರಲ್ಲಿ ನಾರಾಯಣ ಭರಮಣಿ ಅವರು ಸಬ್ ಇನ್ಸ್ಪೆಕ್ಟರ್ ಆಗಿ ಇಲಾಖೆಗೆ ಸೇರಿದ್ದಾರೆ. ಅದಾದ ಬಳಿಕ ಇನ್ಸ್ಪೆಕ್ಟರ್, ಡಿವೈಎಸ್ಪಿ ಸೇರಿದಂತೆ ಇದೀಗ ಅಡಿಷನಲ್ ಎಸ್ಪಿ ಸೇರಿದಂತೆ ಸಾಕಷ್ಟು ಹುದ್ದೆಗಳನ್ನ ಹೊಂದಿದ್ದಾರೆ. ಸುಮಾರು 34 ವರ್ಷಗಳ ಕಾಲ ಇಲಾಖೆಗಾಗಿ ದುಡಿದಿದ್ದಾರೆ. ಆದ್ರೆ ಈ ಒಂದು ಕಷ್ಟದ ಸನ್ನಿವೇಶದಲ್ಲಿ, ಅವಮಾನದ ಸನ್ನಿವೇಶದಲ್ಲಿ ಇಲಾಖೆ ವತಿಯಿಂದ ಅಥವಾ ಇಲಾಖೆಯ ಯಾರಾದ್ರೂ ಹಿರಿಯ ಅಧಿಕಾರಿಗಳು, ಸರ್ಕಾರದ ವತಿಯಿಂದ ಯಾರು ಕೂಡ ಸಮಾಧಾನ ಪಡಿಸುವ ಕೆಲಸವನ್ನ ಮಾಡಲಿಲ್ಲ. ಇದು ನನಗೆ ದೊಡ್ಡ ಮಟ್ಟದ ನೋವು ತಂದಿದೆ, ನನ್ನ ಕುಟುಂಬಕ್ಕೆ ಅವಮಾನ ತಂದಿದೆ. ಹೀಗಾಗಿ ನಾನು VRS ಅನ್ನ ತೆಗೆದುಕೊಳ್ತಿದ್ದೀನಿ, ನನ್ನ VRS ಅನ್ನ ಅಂಗೀಕಾರ ಮಾಡಬೇಕು ಅನ್ನೋ ಮಟ್ಟಿಗೆ ಸುದೀರ್ಘವಾದಂತಹ ಪತ್ರವನ್ನ ಬರೆದಿದ್ದಾರೆ ಸರ್ಕಾರಕ್ಕೆ. ಇದೀಗ ಗೃಹ ಇಲಾಖೆಯಿಂದ ಯಾವಾಗ ಇವರ ಪತ್ರ ವೈರಲ್ ಆಯ್ತೋ ಅದಾದ ಬಳಿಕ ಇದೀಗ ಅವ್ರನ್ನ ಮನವೊಲಿಸುವ ಕೆಲಸವನ್ನ ಮಾಡ್ತಿದ್ದಾರೆ. ಆದ್ರೆ ಅವರು ಅದಕ್ಕೆ ಸೊಪ್ಪಾಗ್ತಿಲ್ಲ. ಇದೇ ತಿಂಗಳ 6ನೇ ತಾರೀಕಿನ ಒಳಗೆ ಈ VRS ಪತ್ರ ಏನಿದೆ ಅದನ್ನ ವಾಪಸ್ ಪಡೆಯದೆ ಹೋದಲ್ಲಿ ರಾಜೀನಾಮೆಯನ್ನ VRS ಅನ್ನ ಅಂಗೀಕರಿಸಿ ಅನ್ನೋ ಮಟ್ಟಿಗೆ ಗೃಹ ಇಲಾಖೆಗೆ ಮೌಖಿಕ ಸೂಚನೆ ಹೋಗಿದೆ ಅನ್ನೋ ಮಾಹಿತಿಗಳು ಕೂಡ ಲಭ್ಯವಾಗ್ತಿದ್ದಾವೆ. ಓಕೆ, ಥ್ಯಾಂಕ್ ಯು ನರಸಿಂಹಮೂರ್ತಿ ತಮ್ಮೆಲ್ಲ ಮಾಹಿತಿಗಾಗಿ.